ಯಾವುದೇ ಪಕ್ಷದಾಗಲಿ ಸ್ವಾಗತ ಸುಸ್ವಾಗತ. ಈ ಕ್ವಾಟ್ಲೆ ಮುತ್ತಣ್ಣನ ಸ್ವಾಗತ. ಯಾವುದಾದ್ರು ಪಕ್ಷ ಆಗಲಿ, BJP, ಕಾಂಗ್ರೆಸ್, JDS ಮೂರುವೆ ವಿಧಾನಸಭೆಯಲ್ಲಿ ಯಾವುದೋ ಒಂದು ಕಾಮಿಡಿ ಮಾಡ್ಕೊಂಡು ಯಾವುದೋ ಒಂದು ವಿಚಾರಕ್ಕೆ ಅದನ್ನೇ ಹಿಂದೆ ಮುಂದೆ ತಗೊಂಡು ಚರ್ಚೆ ಮಾಡ್ತಿರಲ್ಲ. ಎಷ್ಟು ಅಭಿವೃದ್ಧಿ ಕೆಲಸಗಳು ತಗ್ಗಿದ್ದಾವೆ, ಎಷ್ಟು ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ, ಎಷ್ಟು ಕನ್ನಡ ನಾಡಿನ ಪ್ರೇಕ್ಷಣೀಯ ಸ್ಥಳಗಳು ಮುಚ್ಚೋಗ್ತಾ ಇದ್ದಾವೆ. ಅವನ್ನೆಲ್ಲ ಹೊರಗೆ ತರಬೇಕು ಅನ್ನೋದಿಲ್ಲ. ಯಾವುದೋ ಒಂದು ಕಾಮಿಡಿ ಮಾಡ್ಕೊಂಡು ಅವರು ಇವ್ರಿಗಂದ್ರು ಅವ್ರಿಗಂದ್ರು ಇವ್ರಿಗೆ ಗದರಿಸ್ರು, ಇವೇ ಹೋಯ್ತು. ಬೇಕಾದ ವಿಷಯ ಚರ್ಚೆ ನಡೀತಾ ಇಲ್ಲ ನಮ್ಮ ವಿಧಾನಸಭೆಯಲ್ಲಿ. ನಾಡಿನ ರೈತರಿಗೆ ಬೇಕಾದ ಕಾರ್ಯಗಳಿಗೆ ಬೇಕಾದ ಬೆಲೆಗಳ ಬಗ್ಗೆ ಚರ್ಚೆ ಆಗ್ತಾಯಿಲ್ಲ. ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾಯಿಲ್ಲ, ಶಾಲೆಗಳಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ, ಅದ್ರ ಬಗ್ಗೆ ಚರ್ಚೆ ಆಗ್ತಾಯಿಲ್ಲ. ಬಡವರಿಗೆ ಬಗ್ಗರಿಗೆ ಮನೆಗಳಿಲ್ಲ, ಸತನ ಮನೆಗಳಿಲ್ಲ, ಅವ್ರಿಗೆ ಚರ್ಚೆ ಆಗ್ತಾಯಿಲ್ಲ. ಅಕ್ರಮ ಬಾಂಗ್ಲಾ ವಲಸಿಗರು ಬಂದು ತಾಂಡವ ಆಡ್ತಾ ಇದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗ್ತಾಯಿಲ್ಲ. ಯಾವುದೋ ಒಂದು ಕಾಮಿಡಿ ಮಾಡ್ಕೊಂಡು ನೀವು ಅಂಥ ದೇವರಂಥ ವಿಧಾನಸಭೆಯಲ್ಲಿ ಟೈಮು ವ್ಯರ್ಥ ಮಾಡಿದ್ರೆ ಜನಗಳಿಗೆ ಇಲ್ಲಿ ಜಗಳ ಹಚ್ಬಿಟ್ಟು ನೀವು ಅಲ್ಲಿ ಕಾಮಿಡಿ ಮಾಡ್ಕೊಂಡು ನಗಾಡ್ಕೊಂಡು ಲಾಸ್ಟಿಗೆ ಒಂದು ಹೆಗ್ಲ ಮೇಲೆ ಕೈ ಇಟ್ಕೊಂಡು ಹೋಗ್ತೀರ. ಇದಕ್ಕೇನಕ್ಕೆ ಹೋಗ್ಬೇಕು ಸ್ವಾಮಿ? ಇದಕ್ಕೇನಕ್ಕೆ ಹೋಗ್ಬೇಕು? ರೈತರಿಗೋಸ್ಕರ ಹೋರಾಡಿ. ರಸ್ತೆಗಳು ಸರಿಯಾದ ಜಾಗದಲ್ಲಿ, ಕೆಲವೊಂದು ಜಾಗದಲ್ಲಿ ರಸ್ತೆಗಳಿಲ್ಲ, ಗುಂಡಿ ಬಿದ್ದೋಗಿದ್ದಾವೆ. ಅವನ್ನ ಯಾರು ನೀವು ಕೇಳಲ್ಲ, ಅಭಿವೃದ್ಧಿ ಕೇಳಲ್ಲ. ರೈತರಿಗೆ ಸರಿಯಾದ ಬೇಳೆಕಾಳುಗಳಿಗೆ ಬೆಲೆ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಕೇಳಲ್ಲ. ಯಾವುದೋ ಒಂದ್ರ ಬಗ್ಗೆ ಟೈಮ್ ಪಾಸ್ ಮಾಡ್ಕೊಂಡು ಜನ ಕಷ್ಟಪಟ್ಟು ಎಲ್ಲ ಹೋರಾಡಿ ನಿಮಗೆ ಓಟ್ ಹಾಕಿ ಕಳಿಸಿರೆ ನೀವು ನೋಡಿರಿ ಹಿಂಗೆ ಮಾಡ್ತೀರಲ್ಲ ಸ್ವಾಮಿ. ಕೈ ಮುಗಿದು ಕೇಳ್ತೀವಿ, ಜನಿಗೋಸ್ಕರ ಕೆಲಸ ಮಾಡಿ. ವಿರೋಧ ಪಕ್ಷ ಅನ್ನೋದು ಗಟ್ಟಿತನದಿಂದ ನಿಲ್ಲಬೇಕು. ಆಡಳಿತ ಪಕ್ಷನೂ ಅಷ್ಟೇ, ಕೆಲಸ ಮಾಡಿ ತೋರಿಸ್ಬೇಕು, ಅವರಿಗೆ ತಪ್ಪು ಬಿಡಬಾರ್ದು. ಇಷ್ಟೇ ನಿಮಗೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.